ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಸಾಫ್ಟ್ ಆದಂಥ ರವೆ ಉಂಡೆನ ಮಾಡ್ಕೊಂಡಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮಾಡ್ಕೊಂಡಿದ್ದಂಥ ನೈವೇದ್ಯದಲ್ಲಿ ಒಂದು. ಸೊ ಇದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಪ್ಯಾಕೆಟ್ ಚಿರೋಟಿ ರವೆನ ತಗೊಂಡಿದ್ದೀನಿ, ಪ್ಯಾಕೆಟಲ್ಲಿ ಬರೋ ಅಂಥದ್ದು. ಸೊ ಇವಾಗ ಒಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ಒಂದೂವರೆ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ಸೊ ನಾನೇನಿದೆ ಡ್ರೈ ಫ್ರೂಟ್ಸು ಎಲ್ಲ ಗೋಡಂಬಿ ಹಾಗೆ ಒಂದು ದ್ರಾಕ್ಷಿ ಎಲ್ಲನೂ ಸಣ್ಣ ಊರಿನಲ್ಲಿ ಹುರ್ಕೋತಾ ಇದ್ದೀನಿ. ಹಾಗೆಯೇ ಫ್ಲೇವರ್ಗೆ 3 ಲವಂಗನ ಸೇರಿಸ್ಕೊಂಡಿದ್ದೀನಿ ಅದೇ ತುಪ್ಪಕ್ಕೆ. ಸೊ ಇದನ್ನು ಲೈಟಾಗಿ ಒಂದು ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿ 1 ಮಿನಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಈ ರೀತಿ ಆಗಿದೆ. ಸೊ ಇಷ್ಟಾದರೆ ಸಾಕು. ಇದನ್ನು ಇವಾಗ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಸಪ್ರೇಟಾಗಿ ಒಂದು ಪ್ಲೇಟ್ಗೆ. ಇದು ನಾನು ರುಬ್ಬಿ ಮಾಡಿರೋ ಅಂಥದ್ದು. ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗಿತ್ತು, ಟೇಸ್ಟು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿ, ಇವಾಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಸೊ ಎತ್ತಿಟ್ಕೊಂಡ್ಮೇಲೆ ನಾವು ಈಗ ಅದೇ ತುಪ್ಪಕ್ಕೆ ಸಾಕು ಇರೋವಂಥ ತುಪ್ಪಕ್ಕೇ ನಾನು ಒಂದು ಬೌಲು ರವೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ರವೆ ಸೇರಿಸ್ಕೊಂಡು ಇವಾಗ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ರವೆನ. ಇದನ್ನು ನಾವು ಉಪ್ಪಿಟ್ಟನ್ನ ಮಾಡೋಕ್ಕೆ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು, ಜಸ್ಟ್ ಬೆಚ್ಚಗೆ ಮಾಡ್ಕೊಬೇಕು. ಒಂದು ಜಾರ್ಗೆ ಇಲ್ಲಿ ನಾನು ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ತಕ್ಕ ಅಳತೆನ ಸಕ್ಕರೆ ಹಾಕ್ಕೊಂಡು ಇವಾಗ ಅದನ್ನು ಪುಡಿ ಮಾಡ್ಕೊಂಬರ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ನಾನು ಏಲಕ್ಕಿ ಪೌಡರ್ ಇಲ್ಲ, ಏಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಸಕ್ಕರೆ ಜೊತೆಗೆ ಹಾಕಿದರೆ ಅದು ಪುಡಿ ಆಗೋಗ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು 99%. ಸೊ ಇವಾಗ ಅಲ್ಲಿ ಇರುವಂಥ ನೋಡಿ ರವೆ ಎಲ್ಲ ಬೆಚ್ಚಗಾಗಿದೆ, ಒಂದು ಸಮವಾಗಿ ಎಲ್ಲ ಹುರ್ಕೊಂಡಿದ್ದೀನಿ. ಅದನ್ನು ತೆಗೆದು ನಾನು ಇವಾಗ ಜಾರ್ಗೆ ಸೇರಿಸ್ಕೊತೀನಿ, ಸಕ್ಕರೆ ಪುಡಿ ಜೊತೆಗೆ ಸೇರಿಸ್ಕೊಂಡು ಅದನ್ನು ಕೂಡ ನುಣ್ಣಗೆ ಪುಡಿ ಮಾಡ್ಕೊಂಬರ್ತೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಈ ರೀತಿ ರುಬ್ಬಿ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿರುತ್ತೆ. ನೋಡಿ, ರುಬ್ಕೊಂಡಿದ್ದೀನಿ. ಸೊ ರುಬ್ಕೊಂಡ ನಂತರ ಅದೇ ಬೆಚ್ಚಗಿದ್ದಂಥ ಕಡಾಯಿ ಮೇಲೆ ಅದನ್ನೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏನಿದು ಸಕ್ಕರೆ ಮತ್ತು ರವೆನ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿಕೊಂಡೆ ಅಲ್ವಾ, ಅದೇ ಒಂದು ಕಡಾಯಿಗೆ ಹಾಕ್ಕೊಂಡು ತುರಿದಿಟ್ಕೊಂಡಿದ್ದಂಥ ಕೊಬ್ಬರಿ ಪುಡಿನ ಅದಕ್ಕೆ ಸೇರಿಸ್ಕೊತೀನಿ. ಹಾಗೆ ಆ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದಂಥ ಗೋಡಂಬಿ ಹಾಗೆ ದ್ರಾಕ್ಷಿ ಆ ಲವಂಗ ಎಲ್ಲನೂ ಇದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಜಸ್ಟ್ ಇವಾಗ ಲೈಟಾಗಿ ಮಿಕ್ಸ್ ಕೊಟ್ಕೊಳ್ಳೋಣ, ಎಲ್ಲ ಕಡೆ ಇದು ಸೇರೋ ಥರ. ನೋಡಿ, ಈ ರೀತಿಯಾಗಿ. ಸೊ ಈ ಸ್ಟೇಜಲ್ಲಿ ನೀವು 1 ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ತುಪ್ಪ ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಾಯಿಸಿಟ್ಕೊಂಡಿರೋ ಅಂಥ ಬಿಸಿ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸೊ ರವೆ ಎಲ್ಲ ನಾವು ರುಬ್ಕೊಂಡಿರೋದ್ರಿಂದ ಬೇಗ ಇದು ಅದ ಬಂದುಬಿಡುತ್ತೆ, ಜಾಸ್ತಿ ಹಾಕ್ಕೊಂಡ್ರೆ ತೆಳುವಾಗ್ಬಿಡುತ್ತೆ. ಸೊ ಇಲ್ಲೇನಿದೆ ಗಂಟದನ್ನೆಲ್ಲ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತವಾಗ್ಲೂ ನೀವು ಕೂಡ ಹಬ್ಬಗಳಿಗೆ ಇನ್ಸ್ಟಂಟಾಗಿ ಟ್ರೈ ಮಾಡ್ಕೋಬೋದು, ಅಥವಾ ತಿನ್ನೋದಕ್ಕೆ ಏನಾದರೂ ಬೇಜಾರಾದರೆ ಬೋರ್ ಆದಂಥ ಟೈಮಲ್ಲಿ ಮಾಡ್ಕೋಬೋದು. ನೋಡಿ, ಹಾಲು ನಾನು ಅದರಲ್ಲಿ ಅರ್ಧ ಗ್ಲಾಸ್ ಕೂಡ ಹಾಕ್ಕೊಂಡಿಲ್ಲ, ಎತ್ತಿಟ್ಕೊತಾ ಇದ್ದೀನಿ. ಸೊ ಇವಾಗ ಇದು ಬೆಚ್ಚಗಿರಬೇಕಾದ್ರೇ ನಾವು ಉಂಡೆನ ಕಟ್ಕೊಂಡ್ಬಿಡ್ಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ, ಒಡೆದೋಗುತ್ತೆ. ಬೆಚ್ಚಗಿದ್ದಾಗಲೇ ನೋಡಿ ಉಂಡೆನ ಕಟ್ಟಿ ಇಟ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿ ಮಾಡೋದಾ, ಅಥವಾ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಲೈಕು ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಇತ್ತು ಅಲ್ಲಿ ಉಂಡೆ ಕೊಟ್ಟೋದು, ಬಟ್ ಇಲ್ಲಿ ನಾನು ತೋರಿಸ್ಲಿಕ್ಕೆ ಅಂತ ಮಾಡ್ಕೊಂಡಿದ್ದೀನಿ. ಇದು ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ಕೊಂಡಿದ್ದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಕೀಪ್ ಸಪೋರ್ಟ್ ಮೀ.